ಪ್ರತಾಪ್, ಪ್ರತಾಪ್, ಯಾರು ನಿನ್ನ ಸ್ಥಿತಿಗೆ ತಂದಿದ್ದು? Who is that scoundrel? ಹೇಳು ಪ್ರತಾಪ್. ದಾರಿ ಬಿಡಿ, ದಾರಿ ಬಿಡಿ, ತೊಂದರೆ ಮಾಡಬೇಡಿ ಪ್ಲೀಸ್. ನೋ ಅಲ್ರಿ, ನಿಮ್ಗೇನ್ ಜ್ಞಾನಗೇನೆ ಇದೆಯೇನ್ರಿ? ಒಬ್ಬ ಮನುಷ್ಯ ಪ್ರಾಣ ಜೊತೆ ಹೋರಾಡ್ತಾ ಇದ್ದಾನೆ, ನಿಮ್ಗೆ ಫೋಟೋ ತೆಗೆ ಸಂಭ್ರಮನ? ನೋ ನೋ, ವೆರಿ ಬ್ಯಾಡ್, ವೆರಿ ಬ್ಯಾಡ್. ರೇ ಪಂಡಿತ್ರೆ, ಇವ್ರನ್ನೆಲ್ಲೇ ತಡೀರಿ. ಅವಿನಾಶ್, ನಾಗೇಶ್, ಇವತ್ತು ಕಾನೂನಿನ ರಕ್ಷಣೆಗೋಸ್ಕರ ಇನ್ನೊಬ್ಬ ಸ್ನೇಹಿತನು ಬಲಿಯಾಗ್ಬಿಟ್ಟ. ಆ ಚಂಡಾಲರು ಪ್ರತಾಪನ ಮುಗಿಸ್ಬಿಟ್ರು. ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ಆ ಪಾಪಿಗಳ ಹೆಸರು ಹೇಳಕ್ ಮುಂಚೆನೆ ಪ್ರತಾಪ್ ಕಣ್ಮುಚ್ಕೊಂಡ್ಬಿಟ್ಟ. ಆಗಬಾರ್ದಾಗೋಯ್ತು. ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಆ ಕೊಲೆಪಾತಕರು ಯಾರೇ ಆಗಿರಲಿ, ಅವ್ರನ್ನ ಸಿಡಿಮದ್ದಿನ ಚಿತೆ ಮಾಡಿ ಜೀವಂತವಾಗಿ ಸುಟ್ಟು ಹಾಕ್ಬಿಡ್ತೀನಿ ನಾಗೇಶ್, ಸುಟ್ಟು ಹಾಕ್ಬಿಡ್ತೀನಿ. ಸಮಾಧಾನ ಮಾಡ್ಕೋ ಅವಿನಾಶ್, ಸಮಾಧಾನ ಮಾಡ್ಕೋ. ಈ ಕಾನೂನು ಅಪರಾಧದ ಆಟದಲ್ಲಿ ಈ ಥರ ನಡೆಯೋ ಸಹಜ. ಇಂಥ ಸಮಯದಲ್ಲಿ ಆವೇಶ ಪಡಬಾರದು, ತಾಳ್ಮೆಯಿಂದ ಕಾರ್ಯ ಸಾಧಿಸಬೇಕು. ಕಾಮ್ ಡೌನ್ ಪ್ಲೀಸ್, ಕಾಮ್ ಡೌನ್. ಪ್ರತಾಪ್ ಸಿಂಗ್ ಊರದು ಬೂದಿಯಾದ. ಆ ಬೂದಿ ನಮ್ಮ ಶೌರ್ಯದ ಬಗ್ಗೆ ಅಪಹಾಸ್ಯ ಮಾಡಿ ಕೇಕೆ ಹಾಕಿ ನಗ್ತಿದೆ. ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಿರೋ ದಷ್ಟನ್ನ ಕಾನೂನು ಹಿಡಿದಕ್ಕೆ ತರಕ್ ಪ್ರಯತ್ನ ಪಡ್ತಿದ್ದಾಗ ಸತ್ತೋರಲ್ಲಿ ಈ ಪ್ರತಾಪ್ ಮೂರನೇವ್. ನೆಲದಲ್ಲಿ ಅನುಕೂಲವಾದ ಸ್ಥಳ ಸಿಕ್ಕಿದಾಗ್ಲೇ ಬೀಜ ಮೊಳಕೆ ಹೊಡೆದು ಹೆಮ್ಮರವಾಗಿ ಬೆಳೆಯೋದು. ಹಾಗೆ ಈ ಮಾದಕ ವಸ್ತುಗಳ ವ್ಯಾಪಾರಿಗಳು ಕೂಡ ನಮ್ಮ ದೇಶದ ಅಡಿಪಾಯದಲ್ಲಿ ನುಸುಳಿ ತಲೆ ಮರೆಸ್ಕೊಂಡಿದ್ದಾರೆ. ನಮ್ಮ ರಾಷ್ಟ್ರದ ಯುವ ಜನಾಂಗದ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದ್ದಾರೆ. ದೇಶದ ಶಕ್ತಿಯನ್ನ ಹೀಗೆ ನಿರ್ಜೀವಾಗಿ ಮಾಡ್ತಿರೋ ಆ ದುಷ್ಟ ಶಕ್ತಿಗಳು ಯಾರು? ಅವನು ನಾನಾಗಿರ್ಬಹುದು, ನೀವಾಗಿರ್ಬಹುದು, ಬೇರೆ ಯಾರೇ ಆಗಿರಬಹುದು. ಇವತ್ತಿನ ದಿವಸ ದೇಶದ ಮೂಲ ಮೂಲೆಗೂ ಮಾದಕ ವಸ್ತುಗಳನ್ನು ಸರಬರಾಜು ಮಾಡ್ತಿರೋ ಸಮಾಜಘಾತಕರು ಯಾರು? ನಾವೇ. ಹೌದು, ನಾವೇ. ಶಾಲಾ ಕಾಲೇಜುಗಳಿರೋದು ಒಳ್ಳೆ ವಿದ್ಯಾಭ್ಯಾಸ ಕೊಡೋಕೆ ಹೊರತು ಆ ವಿದ್ಯಾಭ್ಯಾಸದ ಹೆಸರಿನಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡಕ್ಕಲ್ಲ. ಶಿಕ್ಷಣ ಮುಗಿಸಿ ಹೊಸ ಜೀವನ ಆರಂಭಿಸಬೇಕಾದ ವಿದ್ಯಾರ್ಥಿಗಳ ಕೈಯಲ್ಲಿ ಇವತ್ತೇನಿದೆ ಗೊತ್ತಾ? ಡಿಗ್ರಿಗೆ ಬದಲು ಮತ್ತು ಬರೋ ಇಂಜೆಕ್ಷನ್ ಇದೆ. ಒಂದು ಸಾರಿ ಹೋಗಿ ನೋಡಿ ನಮ್ಮ ಮುಂದಿನ ಯುವಜನಾಂಗ ಪಡ್ತಿರೋ ಬವಣೆನ. ಮಾದಕ ವಸ್ತುಗಳಿಗೆ ಬಲಿಯಾಗಿ ಸಾವು ಬದುಕಿನ ಜೊತೆ ಹೋರಾಟ ನಡೆಸ್ತಾ ಕೊನೆ ಉಸಿರು ಎಳಿತಾ ಇರುವ ಆ ನರಕ ಜೀವಿಗಳನ್ನ ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡೋ ತಂದೆ ತಾಯಿಗಳು ಕೂಡ ಇವರ ನರಕ ಯಾತನೆ ನೋಡೋಕ್ಕಾಗದೆ, ಸಹಿಸ್ಕೊಳ್ಳೋಕ್ಕಾಗದೆ, ಅಪ್ಪ ದೇವರೇ ಆದಷ್ಟು ಬೇಗ ಇವ್ರನ್ನ ನಿನ್ನ ಹತ್ರ ಕರ್ಕೋ ಅಂತ ಬೇಡ್ಕೋತಾರೆ. ನನ್ನ ಮಗ ಎಷ್ಟು ಅದ್ಭುತವಾಗಿ ಭಾಷಣ ಮಾಡಿದಾನೆ ನೋಡಿದ್ಯಾ? ಈ ಮಾದಕ ವಸ್ತುಗಳನ್ನ ಮಹಾತ್ಮ ಗಾಂಧಿ ಹುಟ್ಟಿದ ಈ ದೇಶದಿಂದ ಹೊಡೆದು ಓಡಿಸ್ತೀವಿ ಅಂತ ನಾವೆಲ್ಲರೂ ಸೇರಿ ಪ್ರತಿಜ್ಞೆ ಮಾಡೋಣ. ನಮ್ಮ ಪ್ರಾಣೆ ಅದು ಈ ದೇಶದಲ್ಲಿ ಸಾಧ್ಯನೇ ಇಲ್ಲ. ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾ ಪ್ರತಿಜ್ಞೆ ಮಾಡೋದ್ರೆ ನಮ್ದೇನು ಹೋಗುತ್ತೆ ಅಲ್ಲ? ವಾಟ್ ಇಸ್ ಇಟ್? ಕರೆಕ್ಟ್. ಗಾಂಧಿ ಹುಟ್ಟಿದ ಈ ದೇಶದಲ್ಲಿ ಜನಗಳಿಗೆ ಡ್ರಗ್ನ ಹಂಚ್ತಾ ನಾವು ಒಂಥರ ಸೇವೆ ಮಾಡ್ತಾ ಇಲ್ವಾ? ಏನೋ ಟಕ್ರ? ಕರೆಕ್ಟ್ ಸರ್. ಸರ್, ನಿಮ್ ನೋಡಕ್ ಕಮಿಷನರ್ ಬಂದಿದ್ದಾರೆ ಸರ್. ಕಮಿಷನರ್? ಹಾಯ್ ಅವಿನಾಶ್. ಅರೆ ಇದೇನಿದು ಇಷ್ಟೊತ್ತಿನಲ್ಲಿ ಇಲ್ಲಿ? ಆಶ್ಚರ್ಯವಾಗಿದೆಯಲ್ಲ. ಕಾನೂನಿನ ನಿಜವಾದ ಕೆಲಸ ರಾತ್ರಿ ಹೊತ್ತಾನೆ ಶುರುವಾಗತ್ತೆ. ಯಾಕೆಂದ್ರೆ ಕತ್ಲಲ್ಲೇ ಹೆಚ್ಚು ಅಪರಾಧಗಳು ನಡೆಯೋದು. ಅಂದ್ರೆ ಇಲ್ಲಿ ಯಾವ ಅಪರಾಧಿ ಹಿಡಿಯೋಕ್ ಬಂದಿದ್ದೀರಿ? ನನ್ನ ಹಿಂದೆ ನಿಂತಿರೋ ಈ ಅಪರಾಧಿನ ನಾಗೇಶ್ವರ್, ಯು ಆರ್ ಅಂಡರ್ ಅರೆಸ್ಟ್. ಇದೇನಿದು? ತಮಾಷೆ ಮಾಡ್ತಾ ಇದೀಯಾ? ಅಯ್ಯೋ ಹುಚ್ಚ, ಯಾಕೋ ಹಾಗೆ ನಡಕ್ತಾ ಇದೀಯಾ? ಅಲ್ಲ, ಪೊಲೀಸ್ ಕಮಿಷನರ್ ಕೈಲಿ ರಿವಾಲ್ವರ್ ಇದ್ರೆ ನಡಗದೆ ಇನ್ನೇನು ಡ್ಯಾನ್ಸ್ ಮಾಡಕ್ಕಾಗತ್ತೆ? ನಾಗೇಶ್ವರ್,
ನೀನೊಂದು ರಿವಾಲ್ವರ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ಯಲ್ಲ, ಅದನ್ನ ತಂದಿದ್ದೀನಿ ತಗೋ. ಓ ಅಲ್ಲಯ್ಯ, ನನ್ನ ನಿಜವಾಗ್ಲೂ ಹೆದರಿಸ್ಬಿಟ್ಟಿದ್ದಲ್ಲ. ಕಮಾನ್ ಕೂತ್ಕೋ. ತಮಾಷೆ ಮಾಡೋಕೆ ಏನು ಹೊತ್ತು ಗೊತ್ತು ಒಂದು ಬೇಡವಾ ನಿನಗೆ? ಮನೋಹರ್, ಈ ರಿವಾಲ್ವರ್ ತೆಗೆದು ಒಳಗಿಡು, ಚೆಕ್ ಕೊಡು. ತಗೋ. ಏನಿದು? ಮಾಮೂಲಿ 1 ಲಕ್ಷದ ಚೆಕ್ಕು. ಯಾಕೆ? ಕರ್ತವ್ಯ ನಿರ್ವಹಣೆಯಲ್ಲಿ ಕೊಲೆಯಾದವರ ಸಂಸಾರಕ್ಕೆ ನಿಮ್ಮ ಕಾನೂನು ಬರೀ ಅನುಕಂಪ ತಾನೇ ತೋರಿಸೋದು. ಅದಕ್ಕೆ ಆ ಪೊಲೀಸ್ ಆಫೀಸರ್ ಹೆಂಡತಿ ಮಕ್ಕಳಿಗೆ ನನ್ನ ಕಿರುಕಾಣಿಕೆ, ಐ ಮೀನ್ ಸಹಾಯಧನ. ಇದೇ ಮಾತನ್ನ ನಿನ್ ಬದಲು ಬೇರೆ ಯಾರಾದ್ರೂ ಆಡಿದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ತಿತ್ತು. ನಾಗೇಶ್ವರ್, ಕರ್ತವ್ಯದ ಹಾದಿಲಿ ಸ್ವರ್ಗ ಸೇರಿದವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬೇಕೇ ಹೊರತು ಹಣ ಅಲ್ಲ. ಆ ಇನ್ಸ್ಪೆಕ್ಟರ್ನ ಕೊಂದವ್ರನ್ನ ಕಂಡು ಹಿಡಿದು ನೇಣಗಂಬಕ್ಕೆ ಏರಿಸ್ಬೇಕು ಅಂತಾನೆ ಡೆಲ್ಲಿ ಕ್ರೈಮ್ ಬ್ರಾಂಚ್ ನಿಂದ ಒಂದು ಸಿಂಹ ಬಂದಿದೆ. ಅದರ ಹೆಸರೇ ಇನ್ಸ್ಪೆಕ್ಟರ್ ಧನುಷ್. ಅವನು ಅಪರಾಧಿಗಳ ಮೇಲೆ ಬಿರುಗಾಳಿಯಾಗಿ ಬೀಸಿ, ಮಿಂಚಿನಾಗೆ ಮಿಂಚಿ, ಗುಡುಗನಾಗೆ ಗುಡುಗಿ, ಸಿಡಿಲ್ ಹಾಗೆ ಬಡಿತಾನೆ. ಧನುಷ್ ಅವನ್ನ ಆದಷ್ಟು ಬೇಗ ನಾನು ನಿನಗೆ ಪರಿಚಯ ಮಾಡಿಸ್ತೀನಿ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಈ ಎಲ್ಲಾ ಕನ್ಸೈನ್ಮೆಂಟ್ಸ್ ಇವತ್ತು ರಾತ್ರಿನೇ ಬಾಬು ಕ್ಲಬ್ ಕಳಿಸ್ಬಿಡು. ಬಿ ಕೇರ್ಫುಲ್. ಓಕೆ ಸರ್. ಸರ್, ಇವತ್ತಿನ ಡೆಲಿವರಿಯನ್ನು ಕ್ಯಾನ್ಸಲ್ ಮಾಡೋದೇ ವಾಸಿ. ಯಾಕೆ? ಕಮಿಷನರ್ ಹೇಳಿದ್ ಕೇಳಿಲ್ವಾ ಸರ್? ಡೆಲ್ಲಿ ಕ್ರೈಮ್ ಬ್ರಾಂಚ್ ಇಂದ ಇನ್ಸ್ಪೆಕ್ಟರ್ ಧನುಷ್ ಇಲ್ಲಿ ಬಂದಿದ್ದಾನೆ ಅಂತ. ಅವನಿಗೆ ನಮ್ಮ ವಿಷಯ ಜಾಬ್. ಧನುಷ್ ಅದು ತ್ರೇತಾಯುಗ, ದ್ವಾಪರ ಯುಗದಲ್ಲಿ. ಇದು ಕಲಿಯುಗ. ಆಯುಧನ ನಾವು ತಯಾರು ಮಾಡೋದು. ನಮ್ಮ ಬಂದೂಕಿನಿಂದ 1 ಗುಂಡು ಹಾರಿದ್ರೆ ಸಾಕು, 1000 ಧನಸನ್ನ ಧೂಳಿಪಟ ಮಾಡಬಹುದು. ಇಲ್ಲ ಸರ್. ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ ಹೇಳು? ಬಾಬು 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 ಕ್ಲಬ್ಗೆ. ಬಾಬು, ಈ ಜಾಗದಲ್ಲಿ ಪ್ರಳಯ ತಾಂಡವ ನೃತ್ಯ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಎಲ್ಲೇ ಔತ್ಕೊಂಡಿದ್ರು ನೀನಾಗೆ ಹೊರಗಡೆ ಬಾ. ಕಮ್ ಆನ್, ಐ ಸೆಡ್ ಕಮ್ ಔಟ್. ನಾನೇ ಬಾಬು. ಬಾಬು ನಾನೇ ಬಾಬು. ನಾನೇ ಬಾಬು. ನಾನೇ ಬಾಬು. ಬಾಬು,
ವೆಲ್ ಡನ್ ಇನ್ಸ್ಪೆಕ್ಟರ್, ವೆಲ್ ಡನ್. ನಿಜವಾಗ್ಲೂ ನಿಮ್ ಧೈರ್ಯನ ನಾನು ಮೆಚ್ಚಿದೆ. ಏಯ್, ಏನ್ರು ನೋಡ್ತಿದ್ದೀರಾ? ಸಾಹೇಬ್ರಿಗೊಂದು ಲೋಟ ಬಾದಾಮಿ ಹಾಲು ಕೊಡ್ರು. ಕೂತ್ಕೊಳ್ಳಿ ಇನ್ಸ್ಪೆಕ್ಟರ್. ಏಯ್, ನಾನಿಲ್ಲಿ ನಿನ್ನ ಅತಿಥಿಯಾಗಿ ಬರ್ಲಿಲ್ವೋ? ನಿನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನಿನ್ನ ತಿಥಿ ಮಾಡೋಕ್ ಬಂದಿದ್ದೀನಿ. ಈಗ ನಾನು ಬರೋಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಶೂಟ್ ಮಾಡ್ತೀಯಾ? ನಮ್ಮ ಸರ್ಕಾರದವ್ರು ಕೊಟ್ಟಿರೋ ಈ ರಿವಾಲ್ವರ್ನ ನಿನ್ನಂಥ ಜುಜುಬಿಗಳ ಮೇಲೆ ನಾನು ವೇಸ್ಟ್ ಮಾಡಲ್ಲ. ನಿನ್ನಂಥ ಕಚಡಗಳಿಗೆ ನನ್ನ ಕಾಲೇ. ಬೇಡಿ ಬಾಬು ಬೇಡಿ, ಅವ್ರ ಜೊತೆ ಜಗಳ ಆಡಿದ್ರೆ ನನ್ನ ನಾಳೆ. ಬಿಡು ಜಮ್ನ. ಈ ಬಾಬು ಖಾಕಿ ಬಟ್ಟೆಗೆ ಯಾವಾಗ್ಲೂ ಬೆಲೆ ಕೊಡ್ತಾನೆ. ಯೂನಿಫಾರ್ಮ್ ನಲ್ಲಿರೋನು ಹೇಡಿನೇ ಆಗಿದ್ರು ಸರಿ, ಅವನ ಮೇಲೆ ಈ ಬಾಬು ಕೈ ಎತ್ತಲ್ಲ. ಈ ಯೂನಿಫಾರ್ಮ್ನ ಹೇಡಿಗಳಿಗೆ ಕೊಡಲ್ವೋ? ನಿನ್ನಂಥ ಕೊಬ್ಬಿದ ಕೋಣಗಳ ಮದ ಇಳಿಸೋಕೆ ಸಿಂಹಗಳು ಕೊಡ್ತಾರೆ.